ಸಾಲು ಸಾಲು ಸವಾಲುಗಳು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಅಡೆತಡೆ ಎದುರಿಸಿದಂತಹ ಸಿಎಂ ಇದ್ದರೆ ಅದು ಎಸ್ ಎಂ ಕೃಷ್ಣ ಅವರು. ನಿರ್ವಿವಾದವಾಗಿ ಇಷ್ಟು ಪ್ರಾಬ್ಲಮ್ಸ್ನ ಬ್ಯಾಕ್ ಟು ಬ್ಯಾಕ್ ಎದುರಿಸಿದಂಥ ಇನ್ನೊಬ್ಬರು ಸಿ ಎಂ ಇಲ್ಲ. 3 ವರ್ಷ ಬರ ಆಳಿದ್ದೇ 4.5 ವರ್ಷಗಳ ಕಾಲದಲ್ಲಿ 3 ವರ್ಷ ಬರನೇ ಇದ್ದರೆ ಹೇಗೆ ರೆವಿನ್ಯೂ ಜನ್ರೇಟ್ ಆಗುತ್ತೆ? ಇದರ ನಡುವೆ ಕೂಡ ದೊಡ್ಡ ಸಾಫ್ಟ್ವೇರ್ ಹಬ್ಬು ಮಾಡ್ತಾರೆ ಬೆಂಗಳೂರನ್ನು ಎಸ್ ಎಂ ಕೃಷ್ಣ ಅವರು. ಅಧಿಕಾರ ಅವರಿಗೆ ಹೂವಿನ ಹಾಸಿಗೆ ಅಂತೂ ಆಗಿರಲಿಲ್ಲ. ಅಧಿಕಾರದುದ್ದಕ್ಕೂ ಸವಾಲುಗಳಿತ್ತು. ರಾಜ್ಕುಮಾರ್ ಅಪಹರಣ ಆಗಲಿ, ಭೀಕರ ಬರಗಾಲ ಆಗಲಿ, ಆನಂತರ ಬೆಂಗಳೂರನ್ನ ಸಿಂಗಾಪುರ ಮಾಡ್ತೀನಿ ಅಂತ ಒಂದು ಕಡೆ ಭರವಸೆ ಕೊಟ್ಬಿಟ್ಟಿರ್ತಾರೆ. ಹೋದಲ್ಲಿ ಬಂದಲ್ಲಿ ಅವ್ರನ್ನ ಛೇಡಿಸ್ತಾ ಇರ್ತಾರೆ. ಸಿಂಗಾಪುರ ಆಯಿತಾ ಅಂಥೇಳಿ. ಇದರ ಆಚೆಗೆ ಅವರ ಶಕ್ತಿ ಮೀರಿ ಬೆಂಗಳೂರನ್ನು ಇನ್ನೊಂದು ಮಜಲಿಗೆ ಕಟ್ತಾರೆ ಎಸ್ ಎಂ ಕೃಷ್ಣ ಅವರು. IT ಕ್ಯಾಪಿಟಲ್ ಮಾಡ್ತಾರೆ ಬೆಂಗಳೂರನ್ನು. ವಿಕಾಸಸೌಧ ಕಟ್ತಾರೆ, ಉದ್ಯೋಗ ಸೌಧ ಕಟ್ತಾರೆ. ಹಿಂಸಾತ್ಮಕ ಪ್ರತಿಭಟನೆಗಳಾಗ್ತವೆ ರಾಜ್ಕುಮಾರ್ ಅವರ ಅಪಹರಣ ಆಗಿದ್ದಾಗ. ಎಲ್ಲವಕ್ಕೂ ಕೂಡ ಒಂದು ಸಲ್ಯೂಷನನ್ನು ಈ ಕಡೆ ಕಂಡು ಹಿಡಿತಾರೆ. ಕಾವೇರಿ ಗಲಾಟೆ ಆಗುತ್ತೆ, ವಿವಾದ ಜೋರಾಗುತ್ತೆ. ಬರಗಾಲದಲ್ಲೂ ನೀರು ಬಿಡಿ ಅಂತ ತಮಿಳುನಾಡು ಎಂದಿನ ಚಾಳಿಯನ್ನು ಮುಂದುವರಿಸಿರುತ್ತೆ. ಆಗ ಜಯಲಲಿತಾ ಅವರು CM ಆಗಿರ್ತಾರೆ. ವಾಜಪೇಯಿ ಮಾಡಿದಂಥ ಸಂಧಾನ ಸಭೆ ಕೂಡ ಫಲ ಕೊಡಲ್ಲ. ಎಲ್ಲವನ್ನು ಕೂಡ ದಾಟ್ತಾರೆ ಎಸ್ ಎಂ ಕೃಷ್ಣ ಅವರು. ಹಾಗಾಗಿನೇ ಯಾರಿಗೆ ಎಷ್ಟು ಸಮಸ್ಯೆಗಳು ಬಂದಿತ್ತು, ಅದನ್ನು ಯಾರು ದಾಟಿದ್ರು, ಹೇಗೆ ಗೆದ್ದರು, ಅದೇ ಇತಿಹಾಸ ಆಗೋದು. ಎಲ್ಲವೂ ಸರಾಗವಾಗಿತ್ತು. ಹೈವೇ ರೋಡ್ ಥರ ಪ್ರಯಾಣ ಇತ್ತು. ನ್ಯಾಷನಲ್ ಹೈವೇ ಥರ ಒಂದು ಆರಾಮಾಗಿ ಹೋಗ್ತಾಯಿದ್ರು ಅಂತ ಹೇಳಿದ್ರೆ ಏನೂ ಇರಲ್ಲ. ಇಂಥ ಅಡೆತಡೆಗಳು ಅದನ್ನು ದಾಟ್ತಾರಲ್ಲ, ಆಗಲೇ ಅಂಥವರ ಒಂದು ಸಾಧನೆ ಅಜರಾಮರ ಆಗುತ್ತೆ ಅನ್ನೋದಕ್ಕೆ ಎಸ್ ಎಂ ಕೃಷ್ಣ ಅವರ ಒಂದು ಸಾಧನೆ ನಿಜವಾಗ್ಲೂ ಒಂದು ಉದಾಹರಣೆ ಆಗುತ್ತೆ. ಸೋನಿಯಾ ಗಾಂಧಿ ಅವರಿಗೆ ವಾಗ್ದಾನವನ್ನು ಕೊಟ್ಟಿರ್ತಾರೆ ಎಸ್ ಎಂ ಕೃಷ್ಣ ಅವರು. ಕಾಂಗ್ರೆಸ್ನ ಅಧ್ಯಕ್ಷೆಯಾಗಿದ್ದರು ಸೋನಿಯಾ ಗಾಂಧಿ ಅವರು. ಆಗ ಕರ್ನಾಟಕದಲ್ಲಿ 1999 ವಿಧಾನಸಭಾ ಚುನಾವಣೆ ಸಮಯ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದ ಗದ್ದುಗೆ ಏರಲೇಬೇಕಾಗಿತ್ತು. ಪಾಂಚಜನ್ಯ ಮೊಳಗಿಸಿದ್ರು ಎಸ್ ಎಂ ಕೃಷ್ಣ ಅವರು. ಸೋನಿಯಾ ಗಾಂಧಿ ಕೂಡ ಪ್ರಯತ್ನ ಪಡ್ತಾ ಇದ್ದರು. ಆದರೆ ಕೃಷ್ಣ ಅವರಿಗಿದ್ದಂಥ ಟೆನ್ನಿಸ್ ವ್ಯಾಮೋಹ ಸೋನಿಯಾ ಅವರಲ್ಲಿ ಭಯ ಹುಟ್ಟಿಸ್ತಾ ಇತ್ತು. ಇದೇನಿದು, ಇಷ್ಟು ಸೀರಿಯಸ್ ನಾವೆಲ್ಲ ಇದ್ದೀವಿ, ಇವರನ್ನು ಟೆನ್ನಿಸ್ ಕಡೆ ಗಮನ ಹರಿಸ್ತಾ ಇದ್ದಾರಲ್ಲ, ಎಲೆಕ್ಷನ್ ಕಥೆ ಏನು ಅಂತ. ಎಲೆಕ್ಷನ್ನಲ್ಲಿ ಹಿನ್ನಡೆ ಆದರೆ ಗತಿ ಏನು ಅನ್ನೋ ಭಯ ಅವ್ರಿಗೆ ಕಾಡ್ತಾ ಇತ್ತು. ಆಗ ಕೃಷ್ಣ ಅವರು ಎಲೆಕ್ಷನ್ ಮುಗಿಯೋವರೆಗೂ ಟೆನ್ನಿಸ್ ಆಡಲ್ಲ ಅಂತ ಮಾತು ಕೊಡ್ತಾರೆ. ಕೊಟ್ಟ ಮಾತಿನ ಪ್ರಕಾರ ಎಸ್ ಎಂ ಕೃಷ್ಣ ಅವರು ನಡೆದುಕೊಳ್ತಾರೆ. ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಗೆದ್ದು ರಾಜ್ಯದ ಚುಕ್ಕಾಣಿ ಹಿಡಿತಾರೆ ಎಸ್ ಎಂ ಕೃಷ್ಣ ಅವರು. ಆ ನಂತರನೇ ಎಸ್ ಎಂ ಕೃಷ್ಣ ಅವರು ಟೆನ್ನಿಸ್ನ ಅಂಕಣಕ್ಕೆ ಇಳಿತಾರೆ. ಆಸ್ಟ್ರೇಲಿಯಾದ ಟೆನ್ನಿಸ್ ದಿಗ್ಗಜ ಫ್ರಾಂಕ್ ಸೆಡ್ಮನ್ ಅಂದರೆ ಬಹಳ ಅಚ್ಚುಮೆಚ್ಚು ಅವ್ರಿಗೆ. ಬೋನ್ ಬೋಗ್, ರೋಜರ್ ಫ್ಯಾಡರರ್, ಸ್ಟೆಫಿ ಗ್ರಾಫ್, ಮಾರ್ಟಿನಾ ನವ್ರಾಟಿಲೋವಾ, ಗ್ಯಾಬ್ರಿಯೆಲಾ ಸೆಬಾಟಿನಿ ಆಟ ಅಂತ ಹೇಳಿದ್ರೆ ಎಸ್ ಎಂ ಕೃಷ್ಣ ಅವರಿಗೆ ಬಹಳ ಇಷ್ಟ. ವಿಂಬಲ್ಡನ್ ಗ್ರ್ಯಾಂಡ್ ಸ್ಲಾಮ್ ಅಂತ ಹೇಳಿದ್ರೆ ಕೃಷ್ಣ ಅವರಿಗೆ ಪಂಚಪ್ರಾಣ. ಹುಲ್ಲು ಹಾಸಿನ ಮೇಲೆ ನಡೆಯುವಂಥ ಒಂದು ವಿಂಬಲ್ಡನ್, ಅದನ್ನು ನೋಡಲಿಕ್ಕೆ ಆಗಾಗ ಲಂಡನ್ಗೆ ಹೋಗ್ತಾ ಇದ್ದರು ಎಸ್ ಎಂ ಕೃಷ್ಣ ಅವರು. ಇದು ಎಸ್ ಎಂ ಕೃಷ್ಣ ಅವರ ಚುಟುಕು ಪರಿಚಯ. ಸ್ವಲ್ಪ ಹಿಂದೆ